ಹಲೋ ಗೈಸ್, ನೋಡಿ ನಮ್ಮ ಶಿಷ್ಯ ಬಂದವರೆ, ಗುರುಗಳು ಇವರು. ಇವತ್ತು ನಾವು ಒಂದು ರೈಡ್ ಹೋಗ್ತಿದೀವಿ. ಎಲ್ಲಂತಂದ್ರೆ ಅದು ಮುತ್ತತ್ತಿ ಅಂತ, ಅದು ಒಂದು ಮೈಸೂರು ನಿಯರ್ ಇದೆ. ಅದೊಂದು ಗ್ರೂಪ್ ಇದೆ, ಆ ಗ್ರೂಪ್ ಜೊತೆ ಹೋಗ್ತಾ ಇದೀವಿ. ಬನ್ನಿ, ಇವಾಗ ರೈಟ್ ಆಗಿದೆ, ಹೋಗೋಣ. ಅವಾಗಿಂದ ಕಾಯ್ತಾವನೆ. ಸೊ ಗೈಸ್, ಬನ್ನಿ ಹೊರಡುವ. ಇವಾಗಲೇ ಟೈಮ್ ಆಯಿತು. ಇನ್ನು ಇಲ್ಲಿಂದ ಮೀಟಪ್ಪೇ 44 ಕಿಲೋಮೀಟರ್ಸ್ ಇದೆ. ಫ್ಯೂಯಲ್ ಹಾಕ್ಸ್ಕೊಂಡು ಸಿಗೋಣ. ಇವಾಗ ಟೈಮ್ ಆಗಿದೆ. ಸೊ ಗೈಸ್, ನಮ್ಮ ಡೈಲಿ ಸ್ಪಾಟು ಫ್ಯೂಯಲ್ ಹಾಕ್ಸೋದು ಇಲ್ಲಿ. ಅದೇನು ಇಲ್ಲೇ ಕಂಪಲ್ಸರಿ ಆಗಿಬಿಟ್ಟಿದೆ. ಯಾವಾಗ ಬಂದರೂ ಇಲ್ಲೇ ಹಾಕ್ಸ್ತಾ ಇರ್ತೀವಿ. 310 ಬೇರೆ ಸ್ವಲ್ಪ ಪಂಚರ್ ಆಗಿದೆ. ಒಂದು ರಾಡ್ ಇದೆ, ಅದರಲ್ಲಿ ತೆಗೆಸ್ಬಿಟ್ಟು ಫ್ಯೂಯಲ್ ಹಾಕ್ಸ್ಬಿಟ್ಟು ಸಿಗುವ. ಗೈಸ್ ನೋಡಿ, ಇಲ್ಲಿ ನಾವು ಏರ್ ಇಡ್ಸೋದು ಒಂದು ಸ್ವಲ್ಪ ಪಂಚರ್ ಆಗಿದೆ. ಅದು ನಮ್ದಕ್ಕೂ ಒಂದು 2-3 ಇದೆ. ಏನು ಸದ್ಯಕ್ಕೆ ಹಾಕ್ಸ್ತಾ ಇಲ್ಲ. ಗೈಸ್ ನೋಡಿ, ನಮ್ಮ ಮೀಟಪ್ ನಾವು ಮುಂದೆ ಹೋಗಿದ್ವಿ, ದೇವಸ್ಥಾನ ಹತ್ರ ಅಂತ. ಇಲ್ಲೇ ಇದ್ದಾರೆ. ವಾವ್ ಗಾಯ್ಸ್, ನೋಡಿ ಜಸ್ಟ್ ಇವಾಗ ನಮ್ಮ ಮೀಟಪ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೀವಿ. ಇವಾಗ ಸೆಕೆಂಡ್ ಮೀಟಪ್ ಚನ್ನಪಟ್ಟಣ. ಈ ಗ್ರೂಪ್ ರೈಡ್ ಬಂದು ನೋಮ್ಯಾಡ್ ರೈಡರ್ಸ್. ನೋಡಿ ಬೂಜಾ, ನೋಡಿ ಬೂಜಾ ಇದೆಯಲ್ಲ, ಅವ್ರದೇ ಪಂಚಿ ರೈಡರ್ ಅಂತ. ನೋಡಿ ನಮ್ಮ ಭಯ್ಯ ಮುಂದೆ ಹೋಗ್ತಾವ್ರೆ. ಗೈಸ್, ಇಷ್ಟಕ್ಕೂ ರೈಡ್ ಎಲ್ಲಿ ಹೋಗ್ತಾರೆ ಅಂತ ಹೇಳಿಲ್ಲ ಅನ್ಸುತ್ತೆ. ರೈಡ್ ಹೋಗ್ತಾರೆ ಬಂದು ಮುತ್ತತ್ತಿ ಅಂತ. ಅದು ಮೋಸ್ಟ್ಲಿ ಒಂದು ಹಿಲ್ ಸ್ಟೇಷನ್ ಅಂದ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಆಫ್ ರೋಡ್ ಇರುತ್ತೆ ಅನ್ಸುತ್ತೆ. ಈ ಪ್ಲೇಸ್ ಬಂದು ಮೈಸೂರು ಹತ್ರ ಇದೆ. ಎಕ್ಸಾಕ್ಟಾಗಿ ಏನು ಗೊತ್ತಿಲ್ಲ. ನಮ್ಮ ಭಯ್ಯ ಹೇಳ್ದ ಕರ್ಕೊಂಬಂದ್ಬಿಟ್ಟ. ಬೂಜಾ. ಹಲೋ, ಗುಡ್ ಮಾರ್ನಿಂಗ್ ಗೈಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಕಿಂಗ್ ಆಫ್ ರೈಡರ್. ನೋಡಿ, ನಮ್ಮ ಮೈಸೂರು ಟ್ರೈನ್ ಹೋಗ್ತಾ ಇದೆ ಕಡೆ. ಜೈ ಶ್ರೀರಾಮ್. ಗಾಯ್ಸ್, ಕೇಳಿಸಿದ್ಯಾ ಅನ್ಸುತ್ತೆ ಬೂಜಾ ಸೌಂಡ್. ಕ್ರೇಜ್ ಇದೆ ಗುರು ಬೂಜಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಹೇಳ್ತಿದ್ದೀನಿ, ಇಷ್ಟು ದಿನ ಯಾಕೆ ಹೇಳಿದೆ ಅಂತಂದ್ರೆ, ಒಂದು ವ್ಲಾಗ್ ಎಡಿಟ್ ಮಾಡೋಕ್ಕೆ ಮಿನಿಮಮ್ 2 days ತಗೊತಿದ್ದೀನಿ. ತುಂಬ ಎಫರ್ಟ್ಸ್ ಆಗ್ತಿದ್ದೀನಿ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋಗೆ. ಬಟ್ ಇಷ್ಟು ಮಾಡಿದ್ರು ವ್ಯೂಸೇ ಬರ್ತಾ ಇಲ್ಲ. ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವ್ಲಾಗ್ ನೋಡಿ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಹಾಕಿ. ಅದನ್ನು ನೆಕ್ಸ್ಟ್ ಟೈಮ್ಗೆ ಅಟ್ಲೀಸ್ಟ್ ಆದಷ್ಟು ಟ್ರೈ ಮಾಡ್ತೇನೆ ಚೇಂಜ್ ಮಾಡ್ಸೋಕ್ಕೆ. ಗೈಸ್, ಒಂದು ಒಳ್ಳೆ ಲೊಕೇಶನ್ ಮಿಸ್ ಮಾಡಿದೆ. ಏನೋ ದೇವಸ್ಥಾನ ಸಖತ್ತಾಗಿದೆ ಅಂತ. ಸೆಕೆಂಡ್ ಮೀಟಪ್ ಈ ಚನ್ನಪಟ್ಟಣ ಅನ್ಸುತ್ತೆ. ನೋಡಿ, ಸೆಕೆಂಡ್ ಮೀಟಪ್ ಹತ್ರ ಸುಮಾರು ಬೈಕ್ಸ್ ಬಂದಿದೆ. ನೋಡಿ ಗೈಸ್, ಸನ್ರೈಸ್ ಆಗಿದೆ. ನಾವೀಗ ಇಲ್ಲಿ ಚನ್ನಪಟ್ಟಣದಲ್ಲಿ ಸೆಕೆಂಡ್ ಮೀಟಪ್ ಹತ್ರ ಇದೀವಿ. ಈಗ ನಮ್ಮ ಒಂದು ಚಿಕ್ಕ ಬ್ರೇಕ್ ತಗೊಂಡಾಗ ಹೋಗಿ ಬಂದು ನೋಡಿ, ಅಲ್ಲಿ ಹೇಗೆ ಕಾಣಿಸ್ತಿದೆ ನಮ್ಮ ಬೈಕ್ಸ್ ಎಲ್ಲ. ನಿಂಜಾ 300 ನೋಡಿ, ಇಷ್ಟು ಬೈಕ್ಸ್ ಇದೆ. ಸುಮಾರು ಒಂದು 20-30 ಬೈಕ್ಸ್ ಇದೆ. ಫಸ್ಟ್ ಪಾಯಿಂಟ್ ಇಂದ ಸೆಕೆಂಡ್ ಪಾಯಿಂಟ್ ಬಂದಿದ್ದೀವಿ. ಸೆಕೆಂಡ್ ಪಾಯಿಂಟ್ ಇಂದ ಮುತ್ತತ್ತಿಗೆ ಹೋಗ್ತೀವಿ. ಹೊರಡ್ತಿದ್ದೀವಿ. ರೋಡಲ್ಲಿ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾವ್ರೆ. ನೋಡಿ, ಇಲ್ಲೊಂದು ಹೆಲ್ಮೆಟ್ ಕಾಣಿಸಿದೆಯಲ್ಲ, ಹೆಡ್ ಫಾಕ್ಸ್ ಅಂತ. ಇದು ಇನ್ಬಿಲ್ಟ್ ಬ್ಲೂಟೂತ್ ಎಲ್ಲ ಬಂದಿರುತ್ತೆ. ಬ್ಲೂಟೂತ್ ಇನ್ಸೈಡ್ ISI ಸರ್ಟಿಫೈಡ್. ಪಾಪ ಗೈಸ್, ಕರೆಕ್ಟಾಗಿ 109 ಕಿಲೋಮೀಟರ್ ಬಂದಿದ್ದೀವಿ ಬೆಂಗಳೂರಿಂದ ಇಲ್ಲಿಗೆ, ಅಂದರೆ ಯಲಹಂಕದಿಂದ. ಬಟ್ ಮೀಟಪ್ಪಿಂದ ಇರೋದು 110 ಕಿಲೋಮೀಟ್ರು. ಇದಿನ್ನೂ ಒಂದು 40 ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ. ಇನ್ನೊಂದು 30 ಕಿಲೋಮೀಟರ್ಸ್ ಏನಿದೆ. ನವಿಲು ಹೋಗ್ತಿದೆ ಮುಂದೆ. ಹಲಗೂರು ವನ್ಯಜೀವಿ ವಲಯಕ್ಕೆ ಸುಸ್ವಾಗತ. ನೋಡಿ, ಎಲ್ಲ ಒಣಗೋಗಿದೆ. ಒಂದು ಚೂರು ಗ್ರೀನರಿ ಇಲ್ಲ ಈ ಕಡೆ. ಒಳ್ಳೆ ಈ ಕಾಡ್ಗಿಚ್ಚು ಅಂತಾರಲ್ಲ, ಆ ಥರ ಬಂದರೆ ಹೆಂಗಿರುತ್ತೆ ಆ ಥರ ಎಲ್ಲ ಫುಲ್ಲು ಒಣಗೋಗಿದೆ. ಒಳ್ಳೆ ಮಜಾ ಬರ್ತೈತೆ ಗುರು. ವಾ 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 ವಾ, ಘಾಟ್ ಇದ್ದಂಗಿದೆ ನೋಡಿ.
ಘಾಟ್ ಸೆಕ್ಷನ್ ಇದ್ದಂಗಿದೆ. ಮತ್ತತ್ತಿ ನೋಡಿ ಮುಂದೆ ಗಾಯ್ಸ್, ಇಲ್ಲೊಂದು ರೋಡ್ ಪಕ್ಕದಲ್ಲೇ ಮುಳ್ಳಂದಿ ಇತ್ತು ಗಾಯ್ಸ್. ಜಿಂಕೆನೇ ಕಾಣಿಸ್ತು ನೋಡಿ, ಅಲ್ಲಿ ಒಂದು ನವಲಿದೆ. ಕ್ರೇಜಿ ಇದೆ ಪ್ಲೇಸ್ ಅಂತೂ. ಬಟ್ ನೀರೇನಿಲ್ಲ ನೋಡಿ. ಇಲ್ಲಿ ಎಂಟ್ರಿ ಚಾರ್ಜಸ್. ದೇವಸ್ಥಾನನ ಶ್ರೀ ಕ್ಷೇತ್ರ ಮುತ್ತತ್ತಿ, ಗೊತ್ತೇ ಇರಲಿಲ್ಲ ಇಲ್ಲಿ ದೇವಸ್ಥಾನ ಇದೆ ಅಂತ ಗೈಸ್. ನೋಡಿ ಇಲ್ಲಿ ಮುತ್ತತ್ತಿ ದೇವಸ್ಥಾನ. ಎಲ್ಲ ಬೈಕ್ಸ್ ಪಾರ್ಕ್ ಮಾಡಿದ್ದೀವಿ ಇಲ್ಲಿ. ಗೈಸ್ ನೋಡಿ, ಇಲ್ಲಿ ನಮ್ಮ ಬೈಕ್ಸ್ ನಿಲ್ಸಿದ್ದೀವಿ ಅಣ್ಣ. ಕ್ರೇಜ್ ಇದೆ ಗುರು ಪ್ಲೇಸು. ಗೈಸ್ ನೋಡಿ, ಇದೆ ನಮ್ಮ ಮುತ್ತತ್ತಿ. ಇದು ಚೆನ್ನಾಗಿತ್ತು ರೈಡು. ಇಲ್ಲಿ ಬಂದು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ನಮ್ಮ ಬೈಕ್ಸ್ ಎಲ್ಲ ಇಲ್ಲಿ ನಿಲ್ಸಿದೀವಿ ನೋಡಿ. ಇಲ್ಲೇ ಎಲ್ಲ ನೋಡಿ ಹೇಗಿದೆ ಲೊಕೇಶನ್ ಅಂತ. ಇಲ್ಲೆಲ್ಲ ನೀರೆಲ್ಲ ಇದೆ. ಈಗ ಫುಡ್ ಪ್ರಿಪೇರ್ ಮಾಡ್ತಾರಂತೆ ಗೈಸ್. ನೋಡಿ ಲೊಕೇಶನ್ ಇಲ್ಲಿ. ಇವಾಗ ಫುಡ್ ಪ್ರಿಪೇರ್ ಮಾಡೋದಂತೆ. ಇನ್ನು 1 hour ಆಗುತ್ತೆ. 4 ಗಂಟೆನೇ ಆಗಿಲ್ಲ, ಅವಾಗ ಹಸುವಾಗ್ತಿದೆ ಅಂತ ಹೇಳ್ತಾನೆ. ಒಂದು 10 ಸೆಕೆಂಡ್ ಮಾಡಿ. ಈ ಫುಡ್ ಪ್ರಿಪೇರ್ ಮಾಡ್ತಾ ಇದೀವಿ. ಇಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಈ ಥರ ಒಂದು ರೈಡ್ ಬಂದು ಇಲ್ಲೇ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇರೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಬಿರಿಯಾನಿ ಬಾಯ್, ನಾ ಮಳಿಕೊಂಡು ಬಿರಿಯಾನಿ ತಿಂತೀಯಾ ನೋಡಿ. ಅಲ್ಲೇ ನಮ್ಮ ಜಾಕೆಟ್ಸ್ ಎಷ್ಟಿದ್ದಾವೆ ನೋಡಿ. ವರ್ತ್ ಒಂದು 2 lakhs. ಆಮೇಲೆ ಇವಾಗ ಒಂದು ಹೇಳೋದು, ಆಮೇಲೆ ಗೈಸ್ ನೋಡಿ, ಇಲ್ಲಿ ಎಲ್ಲ ಸೂಪರ್ ಬೈಕ್ಸ್. ಹಯಾಬುಸಾ ಮತ್ತು ಡುಕಾಟಿ ಈಸಿ ಇದೆ ಅಂತ 3 ಬೂಸಾ ಇದೆ. ಹೆಂಗಿವೆ? ಸೂಪರ್ ಗೈಸ್. ಇಷ್ಟೇ ಮುಗೀತು ನಮ್ಮ ಗೈಸ್. ಸೊ ಇಷ್ಟೇ ನಮ್ಮ ರೈಡ್. ಇವಾಗ ಡಿಸ್ಪರ್ಸ್ ಆಯಿತು. ಬಾಯ್ ಬಾಯ್. ಮುಗೀತು. ಇವಾಗ ಜಸ್ಟ್ ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ರಿಟರ್ನ್. ಸೆಕೆ ಜಾಕೆಟ್ ಹಾಕ್ಕೊಂಡಿದ್ರೆ ಅದು ಈ ಬಿಸಿಲಲ್ಲಿ ಸೆಕೆ ನೀರು ಕಿತ್ಕೊಂಡ್ಬರ್ತಾವೆ. ಆರಾಮಾಗಿ ಫ್ರೀಯಾಗಿದೆ ಗುರು. ಇಷ್ಟೊತ್ತು ನೋಡ್ರಲ್ಲ, ಬಿರಿಯಾನಿ ಮಾಡಿಕೊಂಡು ಅಲ್ಲೇ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಬಿರಿಯಾನಿ ಮಾಡಿಕೊಂಡು ಅಲ್ಲೇ ತಿಂತೀವಿ ಅಂತ. ಬಟ್ ಥ್ಯಾಂಕ್ಸ್ ಟು ಅವಣ್ಣ, ಹೋಟೆಲ್ ಸ್ಟೈಲಲ್ಲಿ ಮಾಡಿದರು. ಕ್ರೇಜಿ ಇತ್ತಂತು. ಬಬ್ಬ ಇವಾಗ ತಣ್ಣಗಿದೆ ಗಾಯ್ಸ್. ಇಷ್ಟೊತ್ತು ಸೆಕೆ ನೀರು
ಸೆಕೆ ನೀರು ಬಂದ್ಬಿಟ್ಟಿತ್ತು ಫುಲ್ಲು. ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಏನಂತಂದರೆ ಈ ಥರ ಬಂದು ಆಚೆ ಬಂದು ಅಡುಗೆ ಮಾಡಿಕೊಂಡು ತಿನ್ನೋದು. ಬಟ್ ಇವತ್ತು ತುಂಬ ಚೆನ್ನಾಗಿತ್ತು ಗೈಸ್. ಲಿಟ್ರಲಿ ಒಂದು ಮೆಸೇಜ್ ಕೂಡ ಬರಲಿಲ್ಲ. ಆ ಥರ ಇದೆ ಇಲ್ಲಿ. ಇದು ನೆಟ್ವರ್ಕೇ ಇಲ್ಲ, ಒಂದು ಫೋನು ಬರಲಿಲ್ಲ, ಏನೂ ಬರಲಿಲ್ಲ. ಇದರಲ್ಲಿ ಕುತ್ಕೊಂಡು ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಬರಬೇಕಂದ್ರೆ ಈ ಕಡೆ ಒಂದು ಬರಬೇಕು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಟು ಪಂಚಿ ರೈಡರ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ. ಆವಾಗಲೇ ಜಿಂಕೆಗಳು, ನವಿಲುಗಳು, ಒಂದು ಕಾಡಂದಿ ಎಲ್ಲ ಕಾಣಿಸ್ತು. ಇವಾಗ ಏನು ಕಾಣಿಸಿಲ್ಲ, ಕೋತಿ ಬಿಟ್ರೆ. ಈಗ ನೋಡಿ ಚೆನ್ನಾಗಿದೆ. ಒಂಥರ ಮಳೆಗಾಲದಲ್ಲಿ ಆ ಥರ ಬರಬೇಕು, ಈ ಥರ ರೋಡ್ಗೆ ಚೆನ್ನಾಗಿರುತ್ತೆ. ಆವಾಗ TCS ಏನೋ ಆನ್ ಆಗಿತ್ತು, ಟ್ರ್ಯಾಕ್ಷನ್ ಕಂಟ್ರೋಲ್, ಅದಕ್ಕೆ ಸ್ಲಿಪ್ ಆದಂಗೆ ಫೀಲ್ ಆಗ್ತೈತೆ. ನೋಡಿ ಆ ಕಡೆ ಎಲ್ಲ ಒಣಗೋಗಿದ್ದು, ಚೂರು ಗ್ರೀನಾಗೇ ಇಲ್ಲ ಈ ಕಡೆ. ಹಲಗೂರು ವನ್ಯಜೀವಿ ವಲಯ ವಂದನೆಗಳು. ಆದಷ್ಟು ಎಲ್ಲರೂ ಮನೆಗಳ ಮೇಲೆ ನೋಡಿ ಈ ಥರ ಪಾಂಡ್ ಮಾಡಿದಾರಲ್ಲ, ಈ ಥರ ಮಾಡಿ, ಇಲ್ಲಾಂದರೆ ಮನೆ ಮೇಲೆ ಒಂದು ಬಕೆಟಲ್ಲೋ ಏನರಲ್ಲೋ ಆದರೂ ನೀರಿಕ್ಕಿ. ಪಾಪ ಪಕ್ಷಿ ಪ್ರಾಣಿಗಳಿಗೆ ಅದು ಈ ಬಿಸಿಲಲ್ಲಿ ಹೋಗಿ ಎಷ್ಟು ಬೇಜಾನ್ ಸಾಯ್ತಾ ಇರ್ತವೆ ನೀರಿಲ್ಲದೆ. ಗಾಯ್ಸ್ ಇನ್ನು 2 hours ತೋರಿಸೈತೆ, 70 kilometers. ಅಪ್ಪ ಬೆಂಗಳೂರು ಟ್ರಾಫಿಕಲ್ಲಿ ಹೆಂಗೆ ಹೋಗೋದೀಗ. ಇದು ಬಂದು ಬೆಂಗಳೂರು ಮೈಸೂರು ಹೈವೇ ಗೈಸ್. ನೋಡಿ ಇದೆ, ಆವಾಗಲಿದೆ ನೋಡಿದ್ದ ಟೆಂಪಲ್, ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಯಾಕೆ ನಿಲ್ಸಿದ್ದ ಹೋಗದಾ? ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬೆಳ್ತಂಗಡಿ ಗಾಯ್ಸ್, ಎಕ್ಸಾಕ್ಟಾಗಿ ರಾಮನಗರ KSRTC ಬಸ್ ಸ್ಟ್ಯಾಂಡ್. ಇಲ್ಲಿಂದ 1 hour 46 minutes ತೋರಿಸ್ತೈತೆ ಯಲಹಂಕಗೆ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂತಂದ್ರೆ, ಕೆಂಗೇರಿ ಕಡೆಯಿಂದ ಯಲಹಂಕಕ್ಕೆ ಹೋಗ್ಬೇಕಂತಂದ್ರೆ ಮೀಟರ್ ಬೇಕು. ಮೀಟರ್ ಗೈಸ್, ಭಯ್ಯ ಟಡ್ಡಿ ಬೇರ್ ತಗೊಳಕ್ ಬಂದವನೆ. ಬೆಂಗಳೂರಿಗಿಂತ ಹೈ ರೇಟ್ ಹೇಳ್ತಾವ್ರೆ ಇಲ್ಲಿ. 1200 ಜಾದ ಯಾವುದು ತಗೋ ಗೈಸ್. ಫೈನಲಿ 600ಗೆ ಒಂದು ತಗೊಂಡಿದ್ದೀವಿ. ಒಂದು ದಾರ ಇಸ್ಕ, ಹಿಂಗೆ ಕಟ್ಕೊಬಿಡು ಅಂದೆ. ಇನ್ನೇನು ಮಾಡಿದ್ವಿ, ಹಿಂಗೆ ಕಟ್ಕೊಬಿಡು. ಹಾಂ ಗೈಸ್ ನೋಡಿ, ನಮ್ಮನು ಟಡ್ಡಿ ಬೇರ್ ತಗೊಂಡ. ಕಂಗ್ರಾಚುಲೇಷನ್. ಅದನ್ನ ಹಿಂದೆ ಹಾಕೊಂಬಾರ್ದು, ಕೂರ್ಸ್ಕೊಂಬಂತಾನೆ. ಯಾರೋ ಹುಡುಗಿ ಕೂತ್ಕೊಡಿ ಅಂತ ಹೇಳ್ಬಿಟ್ಟು ಟೆಡ್ಡಿ ಬೇರ್ನ ಕೂರಿಸ್ಕೊಂಡವನೆ. ಟೆಡ್ಡಿ ಬಾಯ್. ಇವಾಗ ಟ್ರಾಫಿಕಲ್ಲಿ ಹೋಗೋ ಶತಿಗೆ ಸಾಕು ಹೊಡಾಕೋಗುತ್ತೆ. ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜಕ್ಕೆ ಅಲ್ಲ. ಅಣ್ಣ, ಟನಲ್ಲು ಬೆಂಗಳೂರಲ್ಲಿ ಟನಲ್ ಇದೆ. ಈ ರೈಡ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಒಂದೊಂದು ವ್ಲಾಗು ಸುಮಾರು 2-3 days ತಗೊತಾ ಇದ್ದೀನಿ ಎಡಿಟ್ ಮಾಡೋಕ್ಕೆ. ಇಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡಿ, ಎಡಿಟ್ ಮಾಡಿ, ಇದು ಪೋಸ್ಟ್ ಮಾಡಿ ಮಾಡಿದ್ರೂ ಲೈಕು ಬರಲ್ಲ, ಸಬ್ಸ್ಕ್ರೈಬು ಬರೋಲ್ಲ ಅಂತಂದರೆ ವ್ಲಾಗ್ ಮಾಡೋದೇ ಬೇಡ ಅನಿಸ್ಬಿಡುತ್ತೆ ಒಂದೊಂದು ಟೈಮಲ್ಲಿ. ಈ ವ್ಲಾಗಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ, ಇಲ್ಲ ಏನಾದರೂ ಸಜೆಷನ್ ಹೇಳಂಗಿದ್ರೆ ಹೇಳ್ರಿ. ಅದನ್ನು ನೆಕ್ಸ್ಟ್ ವೀಡಿಯೋಗೆ ಖಂಡಿತ ನಾನು ಚೇಂಜ್ ಮಾಡೋಕ್ಕೆ
ಚೇಂಜ್ ಮಾಡ್ಕೊಳ್ತೀನಿ 100%. ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಒಳಗೊಂದು ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.